ಇವಳ ಅಜ್ಜಿ, ಇವಳಿಗೆ ಬೆಲೆನೇ ಇಲ್ಲ, ಇವಳಿಗೆ ರೆಸ್ಪೆಕ್ಟೇ ಇಲ್ಲ ಇವಳಿಗೆ. ನೆಕ್ಸ್ಟ್ ಬೂಟ್ಸ್, ಸ್ಟಿಚ್ ಚಪ್ಲಿ, ಗೂಚಿ, ತಂಗಿ, ಗಿಚ್ಚಿ. ನಿಮ್ಮ ಅಜ್ಜಿ ಗುಚ್ಚಿ ತಂದ್ರೆ ಗಿಚ್ಚಿ ಅಂತ್ಯಾ? ಹಂಗೆ ಹಂಗೆ ಚಮಕ್. ಇಡೀ US ಅಲ್ಲಿ ಹೆಣ್ಮಕ್ಳದ್ ಎಲ್ಲಾ ಬ್ಯೂಟಿ ಪ್ರಾಡಕ್ಟ್ಸ್ ಒಂದು ಇದ್ರಲ್ಲಿ ಇಟ್ಟಿರ್ತಾರೆ. ಫುಲ್ ಫೌಂಡೇಶನ್ ಬ್ರಷ್, ಪೌಡರ್ ಬ್ರಷ್, ಬ್ಲಶ್ ಬ್ರಷ್. ಏನೋ ರೈಸ್ ಹೆಲ್ಪ್ ಮೀ, ನನಗೆ ನೆನ್ಪಾಗ್ತಲ್ಲ, ಅದನ್ನ ಕಮೆಂಟ್ ಮಾಡಿ. ಬರೀ ಈ ಬ್ಯೂಟಿ ಐಟಮ್ಸ್ ಸಿಗತ್ತೆ ಅದ್ರಲ್ಲಿ. ಇವಳ ಇನ್ನು ನನಗ್ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಅಂತ, ಬಟ್ ನನಗ್ ತಿಳಿದಷ್ಟು ತಂದೀನಿ. ನಮ್ ತಾಯಣೆಗೂ ನನಗ್ ಗೊತ್ತಿಲ್ಲ ಇದ್ರಲ್ಲೆಲ್ಲ. ನೆಕ್ಸ್ಟ್ ಕ್ಯಾಟಗರಿ ಬಂದು ಶೂಸ್. ಓಕೆ ಡನ್. ಇದು ಏನಂತಾರೆ ಕನ್ನಡದಲ್ಲಿ? ಪಾದರಕ್ಷೆ. ಪಾದರಕ್ಷೆಗಳು. ಈ ಪಾದರಕ್ಷೆಗಳಿಗೆ ನಿರಂಜನ್, ಆಕ್ಚುಲಿ ನಾನು ಅಮೆರಿಕಲ್ಲಿ ನಿರಂಜನ್ ಕೇಳಿದೆ, ನಿನ್ಗೇನ್ ಶಾಪಿಂಗ್ ತಗೊಂಬರ್ಲಿ ಶಾಪಿಂಗ್ ಮಾಡ್ಕೊಂಬರ್ಲಿ ಅಂತ ಕೇಳಿದ್ದ. ನಾನು ಕೇಳಿದಿಷ್ಟೇ, ಯಾವ್ದಾದ್ರು ನನಗೆ ಏನು ಸ್ಪೋರ್ಟ್ಸ್ ಶೂಸ್ ತಗೊಂಬ, ನನಗೆ ಬೇಕು ಅಂತ ಕೇಳಿದ. ಅದೊಂದೇ ನನ್ ಪರ್ಟಿಕ್ಯುಲರ್, ಅದು ಮ್ಯಾಗ್ನೆಟ್ ನ ಮಾತ್ರ ಕೇಳಿದ್ದೆ. ಕೇಳಿದ್ ಒಂದ್ ಶೂ, ತಗೊಂಬಂದಿರೋದು ಇಷ್ಟು ಶೂಸ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡು, ನಾವು ಕೊಟ್ಟಿದ್ದು ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗ್ಬಾರ್ದು. ಎಲ್ಲರಿಗೂ ಗೊತ್ತಾಗ್ತದೆ ನಂದು ತಾಯಿ ಗುಣ. ಸೊ ನಾನು ಕೊಟ್ಟಿದ್ದು ಇರ್ಲಿ, ಮನ್ಸಲ್ಲಿರ್ಲಿ, ಸಾಕು ಸಾಕು ಸಾಕು. ನಿಂದು ಹಸ್ಬೆಂಡ್ ಗುಣ. ಸರಿ ತೋರಿಸ್ತಾ ಹೋಗು. ಸ್ಪೋರ್ಟ್ಸ್ ಶೂಸ್ ಬೇಕು ಅಂತ ಕೇಳಿದ್ದೆ. ಸೊ ನನ್ನ ಜಿಮ್ಗೆ ಹತ್ರ ಹೋಗೋದಿಕ್ಕೆ ಒಳಗಡೆ ಎಲ್ಲ ಇದೆಲ್ಲ. ಹೌದು, ಒಂದ್ಸರಿ ಆಕ್ಚುಲಿ ಏನ್ ಗೊತ್ತಾ, ಎಲ್ಲಾ ಶೂನು ಯಾವ ತರ ತಂದೀನಿ ಅಂದ್ರೆ, ಸ್ಪೋರ್ಟ್ಸ್ಗೂ ಆಗ್ಬೇಕು, ಫಾರ್ಮಲ್ಗೂ ಆಗ್ಬೇಕು, ಇನ್ಫಾರ್ಮಲ್ಗೂ ಆಗ್ಬೇಕು. ಅದ್ರ ಜೊತೆಗೆ ಎಲ್ಲದಕ್ಕೂ ಒಂದು ಒಳ್ಳೆ ಕುಶನ್ ಇರ್ಬೇಕು. ನನ್ನ ಹೆಂಡತಿಯ ಕೋಮಲ ತ್ವಚೆಗಳು ಹಾಳಾಗ್ಬಾರ್ದು. ಸಾಫ್ಟ್ ಆಗಿ ಇಲ್ಲಿ ಅವಳ ಕಾಲಂತೂ ಎಲ್ಲದಕ್ಕೂ ಒಳಗಡೆ ಇಷ್ಟು ದಪ್ಪ ಸ್ಪಾಂಜ್ ಇದೆ, ಅಷ್ಟು ಸೋಲೆ ಮೆತ್ತಿಗಿದೆ. ಆತ ತಂದೀನಿ. ಫೀಲ್ ಮಾಡಿದ್ಯಾ? ಹಾಕೊಂಡ್ ನೋಡಿದ್ಯಾ? ಆಕ್ಚುಲಿ ಹಾಕೊಂಡ್ ನೋಡ್ಬಿಟ್ಟೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಯಾವ್ದು ಕಂಪನಿ ಯಾವ್ದು ನೋಡೋಣ? ಇದು US ಪೋಲೋ. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ಕುಶನ್ ನಿರಂಜನ್ ಹೇಳ್ದಂಗೆ ಸಿಕ್ಕಾಪಟ್ಟೆ ಮೃದುವಾಗಿದೆ. ಆಮೇಲೆ ನನಗೆ ಆಕ್ಚುಲಿ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್. ಆಮೇಲೆ ಈ ಎಲ್ಲದಕ್ಕಿನ್ನ ನನಗೆ ಸೆಕೆಂಡ್ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಇನ್ನು ತೋರ್ಸೇ ಇಲ್ಲ ಕಣೆ, ಎಲ್ಲದನ್ನ ಆಗ್ಲೇ ಸೆಕೆಂಡ್ ಫಸ್ಟ್ ಅಂತ ಇದೆಯಲ್ಲ. ಅಂದ್ರೆ ನಾನು ನೀನ್ ತಗೊಂಡ್ ಬಂದಿದ ತಕ್ಷಣ ಕ್ಯೂರಿಯಾಸಿಟಿ ಅಲ್ವಾ, ಫಸ್ಟ್ ನನಗೆ ಯಾರಿಗೆ ಕೊಟ್ಟು ಬಿಡ್ತೀವಿ ಅವ್ರ ಟೆನ್ಷನ್ ಅಲ್ಲಿ ಫಸ್ಟ್ ನಿಮ್ ಸೈಜ್ ಬೇರೆ ಯಾರಿಗೆ ಆಗುತ್ತೆ ಚಿನ್ನ? ನೋಡಿ, ಈ ಶೂ ಸಖತ್ತಾಗಿದೆ, ವೆರಿ ಕಂಫರ್ಟಬಲ್. ಆಕ್ಚುಲಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ವೈಟ್ ಇದ್ರೆ ಹಾಳಾಗೋಗುತ್ತೆ, ಅದಕ್ಕೆ ಸ್ವಲ್ಪ ಕ್ರೀಮ್ ಅಂಡ್ ಗ್ರೇ ಇದ್ರಲ್ಲಿ ತಗೊಂಡ್ಬಂದಿದ್ದಾನೆ. ತುಂಬಾ ಚೆನ್ನಾಗಿದೆ, ವೆರಿ ಕಂಫರ್ಟಬಲ್. ಸೊ ಈ ಶೂ. ಸೊ ಅದಾದ್ಮೇಲೆ ಇಲ್ಲಿ ಒಂದು ವೈಟ್ ಶೂ. ಇದು ಯಾವ್ದು ನೋಡು, ನಾಟಿಕಾನ ಯಾವ್ದು? ನಾಟಿಕಾ, ನೌಟಂಕಿ ತರ ನಾಟಿಕಾ. ಸೊ ನಾಟಿಕಾ ಅಂತ. ಇದು ನೀವು ಜೀನ್ಸ್, ಫಾರ್ಮಲ್ಸ್ ಸೂಟ್ ಆಗಲ್ಲ, ಜೀನ್ಸ್ ಗೆ ತರದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಯಾರು ಹೇಳಿದ್ ನೀನ್ ಫಾರ್ಮಲ್ಸ್ ಸೂಟ್ ಆಗಲ್ಲ ಅಂತ? ಎಲ್ಲದಕ್ಕೂ ಸೂಟ್ ಆಗುತ್ತೆ, ಎಲ್ಲದಕ್ಕೂ ಡಿಪೆಂಡ್ಸ್ ಹೌ ಯು ಕ್ಯಾರಿ. ಈಗ ನೀನ್ ಹಾಕಿದ್ಯಲ್ಲ ಬಟ್ಟೆ, ಇದಕ್ಕೂ ಸೂಟ್ ಆಗುತ್ತೆ. ಹೌದು, ಈ ತರ ಕಾರ್ಡ್ ಸೆಟ್ ಗೆ. ಆಮೇಲೆ ಈಗ ಇತ್ತೀಚೆಗೆ ಏನ್ ಟ್ರೆಂಡ್ ಹೇಳಿ, ಹಳೆ ಮತ್ತೆ ವಾಪಸ್ ಟ್ರೆಂಡ್ ಆಗಿದೆ. ಏನು ಜೀನ್ಸ್ ಪ್ಯಾಂಟ್. ಜೀನ್ಸ್ ಅನ್ನೋದು ಜೀನ್ಸ್ ಅಂತ ಕೇಳಿಸ್ತದೆ. ಜೀನ್ಸ್ ಪ್ಯಾಂಟು, ಚೂಡಿ ಟಾಪ್ ಹಾಕೊಂಡು ಈ ತರ ಶೂಸ್ ಹಾಕೊಂಡ್ಬಿಟ್ರೆ ಸಕ್ಕದಾಗಿ ಕಾಣಿಸುತ್ತೆ. ಸೊ ಅದು ಈ ಶೂಸ್ ವೈಟ್, ಫುಲ್ ವೈಟ್. ಕಂಫರ್ಟಬಲ್ ಆಗಿದೆಯಾ ಅದು? ಇದು ಕಂಫರ್ಟಬಲ್ ಆಗಿದೆ, ಮೆತ್ತಗಿದೆಯಾ? ಓ ಕುಶನ್ ನಿಜವಾಗ್ಲೂ ಒಳಗೆ ಹಿಂಗೆ ಕೈ ಇಟ್ಟಿದ ತಕ್ಷಣ, ಬೆರಳಿಟ್ಟಿದ ತಕ್ಷಣ ಹಿಂಗೆ ಒಳಗೊಟ್ಟೋಗುತ್ತೆ ಒಳಗಡೆ ಹಂಗೆ. ಅದ್ ಆಕ್ಚುಲಿ ಅದಕ್ಕೇನೋ ಅಂತಾರೆ ಚಿನ್ನ, ಏನಂತಾರೆ? ಏನೋ ಮೆಮೊರಿ ಫೋಮ್. ಆಮೇಲೆ 10 ರೂಪಾಯಿ ಬೆಲೆ ಕೊಡ್ಲಿಲ್ಲ, ಮೆಮೊರಿ ಫೋಮ್ ಅಂತ ಹೇಳಿ. ಆ ಮೆಮೊರಿ ಫೋಮ್ ನೀನ್ ಹೇಳಿದ್ಯಲ್ಲ, ಮೆಮೊರಿ ಫೋಮ್ ಕಾಸ್ಟ್ಲಿ ಕೊಟ್ಟು ತಂದಿನಿ. ಯಾವ್ದು ಶಿವಾಜಿನಗರ ತಂದಂಗೆ ಹೇಳ್ಚಲೆ. ನೋಡು, ನನಗೆ ನೀನ್ ಬಂದಿರೋದು ಇಂಪಾರ್ಟೆಂಟ್. ಅದ್ರಲ್ಲಿ ಯಾವ ಫೋಮ್ ಇದೆ, ಯಾವ ಸೋಲ್ ಇದೆ ಅನ್ನೋದಲ್ಲ. ಓಕೆನಾ? ಆಯ್ತು. ಯಾಕಂದ್ರೆ ನೀನ್ ಕಂಫರ್ಟಬಲ್ ಆಗಿರೋದೇ ತಂದಿರ್ತೀಯ ಅನ್ನೋ ಒಂದು ಕಾನ್ಫಿಡೆನ್ಸ್. ಸಂತೋಷ. ಆಮೇಲೆ ಇನ್ನೊಂದು ಜಿಮ್ ಶೂಸ್, ಹೈಟೆಕ್. ಸೋಲ್ ತೋರ್ಸು ಚಿನ್ನ, ಸೋಲ್ ತೋರ್ಸು ಅಂದ್ರೆ ಏನಮ್ಮ? ತೋರ್ಸದೆ, ತುಂಬಾ ಚೆನ್ನಾಗಿದೆ. ಅದ್ ಆಕ್ಚುಲಿ ಇದು ಚಿನ್ನ ರಬ್ಬರ್ ಸೋಲ್ ಅಂತಾರ ಅದನ್ನ. ಮುಂದೆ ಇದೆಯಲ್ಲ, ಸೊ ಆ ಮುಂದೆ ಇರೋದು ನೀನ್ ಎಲ್ಲೋದು ಏರ್ಪೋರ್ಟ್ ಅಲ್ಲಿ ಮಾಲು ಎಲ್ಲ ಹೋದ ಜಿಮ್ ಅಲ್ಲಿ ಸ್ಕಿಡ್ ಆಗ್ಬಾರ್ದು ಅಂತ. ಏರ್ಪೋರ್ಟ್ ಲುಕ್. ಯಾವ್ದು ಬ್ರ್ಯಾಂಡ್ ನೋಡು? ಹೈಟೆಕ್. ಓಕೆ. ನೆಕ್ಸ್ಟ್ ಇದು ಗೂಚಿ, ತಂಗಿ,
ಗಿಚ್ಚಿ. ಗೂಚಿ ತಂಗಿ ಗಿಚ್ಚಿ. ಹೌದಾ? ನಾನ್ ಹೇಳ್ತಾ ಇರೋದು ಅಲ್ಲ, ಇದು GBG ಅಂತೆ. GBG GBG ಗುಚ್ಚಿದೆ ಇರ್ಬೇಕು ಕಣೆ ಅದು. ಅದೇ ಗೂಚಿ ತಂಗಿ ಗಿಚ್ಚಿ ಅಂತ ಅಂದಿದ್ದು. ಏಯ್ ಫಸ್ಟ್ ಕಾಪಿ ಅಲ್ವೇ ಅದು? ಅಲ್ಲಿ ಫಸ್ಟ್ ಕಾಪಿ ಸಿಗದೇ ಇಲ್ಲ ಕಣೆ, ಎಲ್ಲ ಒರಿಜಿನಲ್ ಕಣೆ ಅದು. ಹಾ. ಟ್ಯಾಗು ಇದೆ ನೋಡಲ್ಲಿ. ಇದೆ. ಹಾ, ಇದು ನೋಡಿ ಎಷ್ಟ್ ಚೆನ್ನಾಗಿದೆ. ನಿಮ್ಮ ಅಜ್ಜಿ ಗುಚ್ಚಿ ತಂದ್ರೆ ಗಿಚ್ಚಿ ಅಂತ್ಯಾ? ಹಂಗೆ ಹಂಗೆ ಚಮಕ್. ನಿನಗೆ ಒಂದು ನನ್ ಗಂಡನ್ ರಿಯಾಕ್ಷನ್ ನೋಡ್ಬೇಕು. ಹಿಂಗಾಗೋಯ್ತು. ಏನ್ ಮತ್ತೆ ನಾನು ರಕ್ತ ಸುರಿಸಿ ದುಡ್ದು ನನಗೂ ಏನು ತಗೊಳ್ದೆ ಅಲ್ಲಿ ದುಡ್ದಿದ್ದೆಲ್ಲ ಇವಳಗ್ ತಂದ್ರೆ ಗುಚ್ಚಿ ತಂಗಿ ಗಿಚ್ಚಿ ಅಂತ ಅವಳ ಉರಿಯುತ್ತಾ ಇಲ್ವಾಗ? ನಾನ್ ಹೇಳ್ಬೇಕು ಇವಾಗ, ಉರಿಯುತ್ತಾ ತಿಕ್ಕ ಉರಿತಾ ಇದ್ಯಾ ಅಂತ ಕೇಳ್ಬೇಕಿಲ್ಲ. ಇವಳ ಅಜ್ಜಿ ಇವಳಿಗೆ ಬೆಲೆನೇ ಇಲ್ಲ, ಇವಳಿಗೆ ರೆಸ್ಪೆಕ್ಟೇ ಇಲ್ಲ ಇವಳಿಗೆ. ಓಹೋ, ಫುಲ್ ರೆಸ್ಪೆಕ್ಟ್ ಇದೆ ನಿನ್ ಮೇಲೆ. ಆಯ್ತು ಬೇಡ ಬೇಡ, ಬೇರೆಯವ್ರು ಕೊಡ್ತೀನಿ. ನೀನ್ ಯಾಕೋ ಆಡ್ಕೊಂಡಿದ್ಯಾ? ಸೈಡ್ ಗಿಡು, ನಿಂಗಲ್ಲ ಹೊಡೆದಾಕ್ ಕೊಡ್ತೀನಿ. ಇಲ್ಲಿಂದ ಏನಾದ್ರೂ ಒಂದ್ ಹೊರಗಡೆ ಹೋಯ್ತು, ನಿಂಗಲ್ಲ ಬೇರೆಯವ್ರು ಕೊಡ್ತೀನಿ. ಸೈಡ್ ಗಿಡು, ನಂದು ಯಾವ್ದೋ ಹುಡುಗಿ ಫ್ಯಾನ್ಸ್ ಕೊಡ್ತೀನಿ. ನಾನೇ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಡ್ತೀನಿ, ಹಂಗೆಲ್ಲ ಕೊಡಲ್ಲ. ಇದು ಇಲ್ಲ, ನೀನ್ ಇದನ್ನ ಆಡ್ಕೊಂಡಿದ್ಯಾ? ಇದನ್ನ ಸೈಡ್ ಗಿಡು. ಇಲ್ಲ, ಇದು ನಿಮ್ಮ ಅಜ್ಜಿ ಅಲ್ಲಿ ಇರೋದ್ರಲ್ಲ ಎಲ್ಲದಕ್ಕಿಂತ ಎಕ್ಸ್ಪೆನ್ಸಿವ್ ಅದೇ, ಎಲ್ಲದಕ್ಕಿಂತ ಎಕ್ಸ್ಪೆನ್ಸಿವ್ ಇದೆ, ಅದನ್ನ ಆಡ್ಕೊತಿಯಲ್ವಾ? ಆಯ್ತು, ಅದು ಫ್ಯಾನ್ಸ್ಗೆ. ಗೈಸ್ ಕಮೆಂಟ್ ಮಾಡಿ, ಇದನ್ನ ನಾನು ಯಾವ್ದಾರ ನನ್ನ ಫೀಮೇಲ್ ಫ್ಯಾನ್ಸ್ ನಾನು ಯಾರಿಗೂ ಅಭಿಮಾನಿಗಳು ಕೊಡ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಫೀಮೇಲ್ ನನ್ನ ಫೀಮೇಲ್ ಫ್ಯಾನ್ ಗೆ ಕೊಡ್ಬೇಕಾ ಕೊಡ್ಬಾರ್ದಾ? ಕಮೆಂಟ್ ಮಾಡಿ. ಕೊಡ್ಬಾರ್ದು. ಅದನ್ನ ನಿಂಗೆ ನಿನ್ ಮಜ್ಜಿ ನಿಂಗೆ ಇದು ಗುಚ್ಚಿ ಬೆಲೆ ಗೊತ್ತಿಲ್ಲ ನಿಂಗೆ. ಇರ್ಲಿ, ಇದು ನನಗೆ ನಾನು ಯಾರಿಗೂ ಕೊಡೋದಿಲ್ಲ. ಸರಿ ಆಯ್ತು, ಆಯ್ತಾ? ಉರಿಸ್ಬಿಡ ಪ್ಲೀಸ್. ಆಯ್ತು, ನೆಕ್ಸ್ಟ್. ಇದು ಇದ್ರಲ್ಲಿ ಏನ್ ಎಷ್ಟ್ ಕ್ಯೂಟ್ ಆಗಿದೆ ಗೊತ್ತಾ? ಇಲ್ಲಿ ಹಾರ್ಟ್ ಇದೆ, ಇದೆ. ಇದು ಆಯ್ತು ಬಿಡು, ಓಲಿ. ನೆಕ್ಸ್ಟ್. ಇದು ನನ್ಗೆ. ಆಯ್ತು, ಕಮೆಂಟ್ ಮೇಲ್ ಡಿಸೈಡ್. ನಂಗೆ ಇದು ಕಮೆಂಟ್ ಹೆಂಗ್ ಆಗ್ತಾರ ಹಂಗೆ. ಇಲ್ಲ, ನನ್ ಜೀವನದಲ್ಲಿ ಒಂದ್ ಪಾಲಿಸಿ ಇದೆ. ನನ್ ಗಂಡ ತಗೊಂಬಂದಿರೋದೆಲ್ಲ ನನಗೆ ಅಷ್ಟೇ. ನಾನ್ ನಿನ್ನನ್ನು ಶೇರ್ ಮಾಡಲ್ಲ, ನೀನ್ ತಗೊಂಬಂದಿರೋ ವಸ್ತುಗಳನ್ನ ಶೇರ್ ಮಾಡಲ್ಲ. ಐ ಆಮ್ ವೆರಿ ಪಾಸಿಟಿವ್ ಅಬೌಟ್ ಯು. ನೀನ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಆಯ್ತಾ? ನನಗೂ ನನ್ ಫ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ನನ್ಗೂ ನಿನ್ ಫ್ಯಾನ್ಸ್ ಅಂದ್ರೆ ಇಷ್ಟ, ನನ್ನನ್ನ ಪ್ರೀತಿಸೋರು ಅಂದ್ರೆ ತುಂಬಾ ಇಷ್ಟ. ಹಾಗಂತ ಹೇಳಿ ಸರಿ ಆಯ್ತು, ನೆಕ್ಸ್ಟ್ ಶೂತೋಸ್. ನೆಕ್ಸ್ಟ್ ಬೂಟ್ಸ್. ಇದು ಆಕ್ಚುಲಿ ನನ್ ಫೇವರೇಟ್ ಇದೆ ಎಲ್ಲದಕ್ಕಿಂತ. ತುಂಬಾ ಚೆನ್ನಾಗಿದೆ. ಇದು ವೈಟ್ ಕಲರ್ ಅಲ್ಲಿ ಇಲ್ಲಿ ಆಗ್ಲೇ ಕೊಳೆ ಮಾಡ್ಬಿಟ್ಟಿದ್ಯಲ್ಲೇ. ಎಲ್ಲ ಹಾಕೊಂಡ್ ಹೋಗಿದ್ದೆ? ಎಲ್ರು ಇಲ್ಲೇ ಹಾಕೊಂಡ್ ರ್ಯಾಂಪ್ ವಾಕ್ ಮಾಡ್ಕೊತಾ ಇದ್ದಾರೆ. ನೀನ್ ಹೋಗಿರ್ತಿಯಲ್ಲ ಒಳಗೆ, ಹೋಗ್ ಬರೋ ಇಷ್ಟರಲ್ಲಿ ಎಲ್ಲ ಒದ್ಕೊಂಡು ಎಲ್ಲ ಹಿಂಗ್ ಹಾಕೊಂಡು. ಇಲ್ಲಿ ನೋಡಿ, ವೈಟ್ ಬೂಟ್ಸ್. ಸೊ ತುಂಬಾ ಚೆನ್ನಾಗಿದೆ. ಇದು ವೆರಿ ಕಂಫರ್ಟಬಲ್. ಅಂಡ್ ಯಾವ ಚಿನ್ನ ಕಂಪನಿ ಅದು? ಯಾವ್ದು ಕಂಪನಿ ಗೊತ್ತಿಲ್ವಲ್ಲ. ಜ್ಯೂಸಿ ಯಾವ್ದೋ. ನೀನ್ ಓದೋ ದೇವ್ರಿಗೆ ಅರ್ಥ ಬೇಕು. ನೋಡಿದೆ ಪಾಂಡೆ, ಜ್ಯೂಸಿ ಮೋಟೋರ್. ಅದು ಯಾವ್ದೋ ಡಿಸೈನರ್ ವೇರ್ ಚಿನ್ನ ಅದು. ನೋಡು, ಇಲ್ಲಿ ಬ್ರ್ಯಾಂಡ್ ಯಾವ್ದು ಅಂತ ಇಲ್ಲಿ ಹಾಕಿಲ್ಲ. ಏನ್ ಹಾಕಿದಾರ ಅದನ್ನ ನನ್ಗೆ ಹೇಳ್ತೀನಿ. ಆಗ್ಬೋದು ಇವ್ರೆ. ನೆಕ್ಸ್ಟ್ ನನಗೆ ತುಂಬಾ ಇಷ್ಟ ಆಗಿರುವಂತಹ ಏನ್ ಚಿನ್ನ? ನೀಮೋನ್ಸ್ ಎಲ್ಲ ಸ್ಟಿಚ್. ಓಕೆ, ಕರೆಕ್ಟ್. ಸ್ಟಿಚ್ ಚಪ್ಲಿ. ಇದ್ರ ಸೋಲ್ ನೋಡಿ. ಇದು ಆಕ್ಚುಲಿ ಹೊರಗಡೆನೂ ಹಾಕೊಂಡ್ ಹೋಗ್ಬೋದು. ಹೊರಗಡೆ ಅಂತಂದ್ರೆ ಈಗ ಎಲ್ಲಾದ್ರೂ ನಾವು ಅದಿಲ್ ಗೊತ್ತಾಗ್ತದೆ, ಇದು ಡಿಸ್ನಿ ವರ್ಲ್ಡ್. ಹೌದಾ? ಡಿಸ್ನಿ ವರ್ಲ್ಡ್ ನನಗೆ ಆಕ್ಚುಲಿ ಆರ್ಲ್ಯಾಂಡೋ ಅಂತ ಒಂದ್ ಜಾಗ ಇದೆ. ಆರ್ಲ್ಯಾಂಡೋ ಅಲ್ಲಿ ಎಲ್ಲ ಆಕ್ಚುಲಿ ನೀವು ಅಷ್ಟೇ ಯುಎಸ್ ಹೋದಾಗ ಖಂಡಿತವಾಗ್ಲೂ ಅದಕ್ಕೆ ಹೋಗಿ ಮರಿಬೇಡಿ. ಆರ್ಲ್ಯಾಂಡೋ ಅನ್ನೋ ಜಾಗಕ್ಕೆ ಹೋಗಿ. ಡಿಸ್ನಿ ವರ್ಲ್ಡ್ ಇದೆ, ವಾಟರ್ ಪಾರ್ಕ್ ಇದೆ, ಝೂ ಇದೆ, ಹೆಲಿಕಾಪ್ಟರ್ ರೈಡ್ ಇದೆ, ಪ್ರತಿಯೊಂದು ಇದೆ. ಅಂದ್ರೆ ನೀವ್ ಒಂಥರ ಎಕ್ಸಾಟಿಕ್ ಆಗಿ ಒಂಥರ ಅಡ್ವೆಂಚರಸ್ ಆಗಿ ಏನಾದ್ರು ಮಾಡ್ಬೇಕು ಅನ್ನಂಗಿದ್ರೆ ಖಂಡಿತವಾಗ್ಲೂ ಎಲ್ಲಾ ಕಡೆ ಇದೆ ಯುಎಸ್ ಅಲ್ಲಿ, ಇಲ್ಲ ಅಂತಿಲ್ಲ. ಬಟ್ ಆರ್ಲ್ಯಾಂಡೋ ಅಲ್ಲಿ ನೀವು ಮಕ್ಳ ಜೊತೆ ಹೋಗಂಗಿದ್ರೆ ಅಮೇಸಿಂಗ್ ಸ್ಪೇಸ್. ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನೀವೇ ಎಂಜಾಯ್ ಮಾಡಿದೀರಾ. ಕೆಲವು ಪ್ಲೇಸಸ್ ಹಂಗೆ ಮಕ್ಳು ದೊಡ್ಡವರು ಅಂತಲ್ಲ, ಹೋದಾಗ ನಾವೇ ಮಕ್ಳಾಗ್ಬಿಟ್ಟಿರ್ತೀವಿ ಅಂತ ಜಾಗ ಆರ್ಲ್ಯಾಂಡೋ. ಸೊ ಅದು ಅಲ್ಲಿಂದ ತಂದಿರಚ್ಚಿನ. ನನ್ಗೆ ನನ್ನ ಹತ್ರ ಸ್ಟಿಚ್ ಟಿ ಶರ್ಟ್ ಇದೆ. ಆಮೇಲೆ ಇನ್ನ ನೆಕ್ಸ್ಟ್ ತೋರಿಸ್ತೀನಿ. ಒಂದೇ ಒಟ್ಟಿಗೆ ಪೇರ್ ಆಗ ನೋಡಿ. ಸ್ಟಿಚ್ ಚಪ್ಲಿನಾ, ಆಯ್ತಾ? ಸ್ಟಿಚ್ ಬ್ಯಾಕ್ ಪ್ಯಾಕ್ ತರನಾ? ಇಷ್ಟ ಆಯ್ತಾ ನಿಂಗೆ? ಸಿಕ್ಕಾಪಟ್ಟೆ. ಆಮೇಲೆ ಸ್ಟಿಚ್ ಕೀ ಚೈನು, ಆಯ್ತಾ? ಮಜಾ ಏನಪ್ಪಾ ಅಂತಂದ್ರೆ ಸ್ಟಿಚ್ ಶೂಸ್ ಇದೆ. ಅದು ಇನ್ನು ಅಮೆರಿಕ ಅಲ್ಲೇ ಇದೆ, ಅದು ಬಂದಿದೆ ಚಿನ್ನ. ಬಟ್ ಅದು ಲಗೇಜ್ ಜಾಸ್ತಿ ಆಗುತ್ತೆ. ಯಾರಿಗೋ ತರಕ್ ಕೇಳಿದೀನಿ, ಅವ್ರು ಇನ್ನೂ ಕಳ್ಸೇ ಇಲ್ಲ ಅಷ್ಟೇ. ಸೊ ಇಷ್ಟು ಸ್ಟಿಚ್ ನಾನು ಇಲ್ಲೇ ಒಂದು ಸ್ಟಿಚ್ ಟಿ ಶರ್ಟ್ ತಗೊಂಡಿದೀನಿ. ಇನ್ನೊಂದು ಸ್ಟಿಚ್ ಬ್ಯಾಕ್ ಪ್ಯಾಕ್ ಇದೆ ನನ್ನ ಹತ್ರ. ನನಗೆ ಈ ತರದೆಲ್ಲ ನನಗೆ ಪುಟ್ ಮಕ್ಕಳಿಗೆ ಏನ್ ಇಷ್ಟ ಆಗುತ್ತೋ ಅದೆಲ್ಲ ನನ್ಗೂ ಇಷ್ಟ ಆಗುತ್ತೆ. ಸೊ ಸ್ಟಿಚ್ದು ಚಪ್ಲಿ, ಕೀ ಚೈನ್, ಬ್ಯಾಗು. ನೆಕ್ಸ್ಟ್ ವೆರಿ ಕಂಫರ್ಟೇಬಲ್
ಶೂಸ್ ಚಿಣಕ ಬೆಣಕ ಅದು ಚಿನಿ ಮಿನಿ ಬ್ರದರ್ಸ್ ಅದು ಹೌದು, ಫುಲ್ ಮಿನಿ ಶೂಸ್, ಗ್ರೇ ಕಲರ್ ಅಲ್ಲಿ ಇದು ಶೂಸ್, ಇದು ಸ್ಪೋರ್ಟ್ಸ್ ಶೂಸ್ ಇದು ಆಕ್ಚುಲಿ. ಆಕ್ಚುಲಿ ಏನಕ್ಕೆ ಗೊತ್ತಾ ಇದು, ಎಲ್ಲಾನ ಫಂಕ್ಷನ್ಸ್ ಹಾಕೊಂಡು ಹೋಗ್ಬೋದು, ಡ್ಯಾನ್ಸ್ ಗೂ ಹಾಕೊಂಡು ಹೋಗ್ಬೋದು, ಫೋಟೋ ಶೂಟ್ ಬಟ್ ಆಕ್ಚುಲಿ ಇದು ಸಖತ್ ಕಾಣ್ತದೆ ಕಣೆ. ಫೋನ್ ಅಲ್ಲೇ ಫುಲ್ ಚಿನಿಮಿನಿ ಕಂಫರ್ಟಬಲ್ ಆಗುತ್ತೆ, ಯಾಕಂದ್ರೆ ಇಲ್ಲಿವರೆಗೂ ಕವರ್ ಆಗುತ್ತೆ. ಶೂ ಹಾಕೊಂಡಾಗ ಇಲ್ಲಿವರೆಗೂ ಕವರ್ ಆಗುತ್ತೆ, ಸೊ ಕಂಫರ್ಟಬಲ್ ಆಗಿರುತ್ತೆ. ನೆಕ್ಸ್ಟ್ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿರುವಂತ ಚಿಣಿಮಿಣಿ ಚಪ್ಲಿ, ಇದು ಫುಲ್ ಚಿನಿಮಿನಿ ಸ್ಯಾಂಡಲ್ಸ್. ಕುಶನ್ ಹೇಳ್ತಿದೀನಿ, ಸಖತ್ತಾಗಿದೆ. ಎಲ್ಲೂ ಚುಚ್ಚೋದು ಆತರ ಏನು ಇಲ್ವೇ ಇಲ್ಲ. ಅದು ಚೂಡಿದಾರು, ಸ್ಯಾರಿಗಳು, ಈ ತರದ ಯಾವ್ದೇ ಚಪ್ಲಿ ಮುಂದೆ ಬಿಟ್ಟು ಎಲ್ಲ ತೋರಿಸ್ತಾ ಇದೀನಿ ನೋಡಿ. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಕಂಫರ್ಟಬಲ್ ಆಗೂ ಇದೆ. ಸೋಲು ಇಲ್ಲಿ ಕೆಳಗೆ ರಬ್ಬರ್ ಸೋಲು, ಈ ಕುಶನ್ ಅಷ್ಟೇ. ಇದು ಮೆಮೊರಿ ಫೋಮ್, ಸಾಫ್ಟ್ ಕುಶನ್. ನಿನಗೆ ಕಾಲ್ ನೋವು ಆಗ್ಬಾರ್ದಲ್ವಾ, ಇಷ್ಟ ಆಗ್ತಾ ಇದೆಯಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಅಲ್ಲ, ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ಬೋದು ಕಂದ, ಅದ್ರಲ್ಲೇನಿಲ್ಲ. ನೋಡು ನನಗೆ ನಿಂತಾರೋ ಸುಮ್ನೆ ಅವೆಲ್ಲ ಫಿಲಂ ಡೈಲಾಗ್ ಹೊಡಿಬಿಡ. ಯಾವ್ದು ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತ ಹೇಳ, ಅದ್ರಲ್ಲೇನಯ್ಯ ಹೇಳ್ತೇನೆ ಬಿಡು. ನೆಕ್ಸ್ಟ್ ನಿನಗ್ ಗೊತ್ತು ನನ್ ಇಷ್ಟ ಆಗದಿರೋದು ಹಾಕೊಳ್ಳೋದು ಇಲ್ಲ. ನನ್ಗೂ ಗೊತ್ತಾಗ್ಬೇಕು ತಾನೆ, ಯಾಕಂದ್ರೆ ನನ್ನೆಲ್ಲ ನನಗಿಷ್ಟ ಆಗುತ್ತೆ ಅಂತ ತಂದಿದ್ದೀನಿ, ನನಗಿಷ್ಟ ಆಗ್ಬೇಕಲ್ಲ. ಆಮೇಲೆ ಇದು ಬೇರೆನೆ ಲೆವೆಲ್. ಈ ಶೂಸ್ ಬಂದು ನೀವು ನಾರ್ಮಲ್ ಆಗಿ ಹೊರಗಡೆ ವಾಕ್ ಹೋಗ್ಬೇಕಾದ್ರೂ ಹಾಕೋಬಹುದು. ಮೇನ್ಲಿ ಪೂಲ್ ಗೀಲ್ ಹತ್ರ ಹೋದಾಗ, ಮತ್ತೆ ಸಮುದ್ರ ಹತ್ರ ಹೋದಾಗ, ಮಳೆ ಬೇಸಿಕಲಿ ನೀರಲ್ಲಿ ಈ ಚಪ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಂದುತ್ತೆ. ಚೆನ್ನಾಗಿದೆ ಕೂಡ, ವೆರಿ ಕಂಫರ್ಟಬಲ್ ಅಂಡ್ ಯೂನಿಕ್ ಆಗಿದೆ. ನೋಡಿ ಏನ್ ಚೆನ್ನಾಗಿದೆಲ್ಲ. ಅದು ಬೇಸಿಕಲಿ ಸಾಕ್ಸ್ ತರ ಹಾಕೋಬಹುದು ಯಶು. ಅಂದ್ರೆ ಸೋಲ್ ನೋಡೋದು, ಸೋಲು ತುಂಬಾ ಗಟ್ಟಿ ಇದೆ ನೋಡಿ, ಸಿಕ್ಕಾಪಟ್ಟೆ ಗಟ್ಟಿ ಇದೆ ಸೋಲು ಅಂತ. ಲಿಟ್ರಲಿ ನಾವು ಆಂಕ್ಲೆಟ್ ಸಾಕ್ಸ್ ಹಾಕೋತೀವಲ್ವಾ, ಆ ತರ ಇದು. ಮೇಲ್ಗಡೆ ಅಂತೂ ಫುಲ್ ಟ್ರಾನ್ಸ್ಪರೆಂಟ್, ಗಾಳಿ ಹೋಗುತ್ತೆ, ನೀರ್ ಹೋದ್ರೂ ಏನು ಆಗಲ್ಲ. ತುಂಬಾ ಚೆನ್ನಾಗಿದೆ, ಕುಶನ್ ಚೆನ್ನಾಗಿದೆ. ಸೊ ಇಲ್ಲಿಗೆ ನನ್ನ ಶೂಸ್ ಅಂಡ್ ಚಪ್ಲಿ ಮುಗೀತು. ಹಂಗಾದ್ರೆ ಚಪ್ಲಿ ಅಂಡ್ ಶೂಸ್ 10ಕ್ಕೆ ಎಷ್ಟು ಅಂಕ? 10 on 10. ನಿಜ ಹೇಳು, ಸುಮ್ನೆ ನಾನು ವ್ಲಾಗ್ ಮಾಡ್ತಾ ಇದೀನಿ ಇದು ಅಂತ ನನ್ ವ್ಲಾಗ್ ಇದು ಹೇಳ್ಬಾರ್ದು. ನಿಜ ಹೇಳ್ತಿದೀನಿ, 10 on 10. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲದಕ್ಕಿಂತ ಜಾಸ್ತಿ ಫೇವ್ರೇಟ್ ಯಾವ್ದು? ನನ್ಗೆ ಜಾಸ್ತಿ ಫೇವ್ರೇಟ್ ಇದು ತುಂಬಾ. ಆಯ್ತಾ, ಸ್ವಲ್ಪ ಹೈಟ್ ಕಾಣ್ತೀಯ ಅಂತ. ಹೈಟ್ ಅಲ್ಲ, ಇದೇನೋ ಬೇರೆನೆ ಫೀಲ್ ಇದು. ಆಯ್ತಾ, ತುಂಬಾ ಚೆನ್ನಾಗಿದೆ. ಅದು ಅಷ್ಟ್ರಲ್ಲಿ ಯಾವ್ದು ನಿಂಗೆ ಓಕೆ ಸುಮಾರ್ಗೆ ಅಂತ ಇಷ್ಟ ಆಗಿಲ್ಲ ಅಂತ ಅನ್ಸಿದ್ಯಾ? ಎಲ್ಲ ಇಷ್ಟ ಆಯ್ತು. ಯಾಕೆ ಪೂಜ್ಕೆ ಹೇಳ್ತೀನಿ ನಾನು. ಕೊಟ್ಬಿಡ್ತೀಯ ನೀನು ನನ್ಗೆ? ಎಲ್ಲ ಕಡೆ ನಂಗೆ ರಿಯಲ್ ಒಪಿನಿಯನ್ ಗೊತ್ತಾಗ್ಬೇಕು. ಸುಮಾರು ಅಂತ ಹೇಳ್ಬೇಕಾ? ಕೊಡೋದಿಲ್ಲ ಅಂತ ಪ್ರಾಮಿಸ್ ಕೊಡಲ್ಲ ಕಡೆ 100%. ಆಯ್ತಾ, ಸುಮಾರು ಅಂತಂದ್ರೆ ಫಸ್ಟ್ ಇದಂತೂ ಫಸ್ಟ್ ಈ ತರ ಅನ್ನಿಸ್ತಿದ್ದು ಸುಮಾರು ಅಂತ. ಆಮೇಲೆ ಹಾಕೊಂಡಾದ್ಮೇಲೆ ಇದು ತುಂಬಾ ಇಷ್ಟ ಆಯ್ತು. ಗಾಯ್ಸ್ ಗುಚ್ಚಿ ಜೊತೆಗೆ ನನ್ನ ಫ್ಯಾನ್ಸ್ ಇನ್ನೊಂದು ಶೂ ಸಿಕ್ಕಿದೆ. ಗುಚ್ಚಿನೂ ಇಲ್ಲ, ಪುಟ್ಕೋಸಿನೂ ಇಲ್ಲ. ಇದು ನಿಮ್ಗೆ ಫ್ಯಾನ್ಸ್ ಗೆ ಯಾರಿಗ್ ಬೇಕು ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಯಾಟಗರಿ ಯಾವ್ದು? ಬೈದಿದೆ ಒಂದ್ ನಿಮಿಷ, ಇಷ್ಟೆಲ್ಲ ತಗೊಂಡ್ಬಂದೆ. ಹೌದು, ಆಕ್ಚುಲಿ ನಿಂಗೆಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ. ನಂಗೊಂದ್ ಡೌಟ್, ಯಾವ ಹುಡುಗಿನ ಕರ್ಕೊಂಡ್ ಹೋಗ್ಬಿಟ್ಟು ನೀನು ಇಷ್ಟು ಕರೆಕ್ಟ್ ಆಗಿ ನನ್ನ ಶೂ ಸೈಜ್? ಗುಬಾಲ್, ನಿನ್ ಸೈಜ್ ಗೊತ್ತು ಕಣೆ ಶೂಸ್, ಕಾಲ್ದು. ನಂಗೆ ಸತ್ಯ ಹೇಳ್ತೀನಿ, ಸುಳ್ಳು ಹೇಳಲ್ಲ. ಇಲ್ಲಿ ಪ್ರಾಬ್ಲಮ್ ಇದೆ. ಇಲ್ಲಾದ್ರೆ ಏನೋ ಹೇಳ್ತಾಳೆ, ಇಲ್ಲಿ 6, 5 ಏನೋ ಹೇಳ್ತಾಳೆ, ಅದಕ್ಕೆ ಹೋಗಿ ತಂದ್ಬಿಡ್ಬೋದು. ಆ US ಅಲ್ಲಿ ಒಂದೊಂದು UK ಬೇರೆ ಇರುತ್ತೆ, US ಬೇರೆ ಇರುತ್ತೆ. ಅಲ್ಲಿ ಮತ್ತು ಎಲ್ಲ ಒಂದ್ ಸೈಜ್ ಎಕ್ಸ್ಟ್ರಾ ತಗೊಬೇಕು, ಕೆಲವೊಂದು ಒಂದ್ ಸೈಜ್ ಕಮ್ಮಿ ತಗೊಬೇಕು. ಸೊ ಟೆನ್ಷನ್ ಕೆಲ್ಸ. ಬಟ್ ನಾನೇನ್ ಮಾಡ್ದೆ, ಇದೆಲ್ಲ ತಂದಿರೋದು ಏನ್ ಗೊತ್ತಾ, ಕಮ್ಮಿ ಅನ್ನೊಂದು 10 ಶಾಪ್ ಅಲ್ಲಿ ಹೋಗಿ 10 ತಂದಿರೋದು, ಒಂದ್ರಲ್ಲಿ ಎಲ್ಲ ತಗೊಂಡಿರೋದಲ್ಲ. ಒಂದೊಂದ್ ಕಡೆ ಹೋದಾಗ್ಲೂ ಒಂದೊಂದೊಂದೊಂದು ತಗೊಂಡಿರೋದು ನಾನು. ಸೊ ಅಲ್ಲಿ ಯಾರು ಇವಳ್ದು ಕರೆಕ್ಟ್ ಇವಳು ಹೈಟ್ ಇರ್ತಾರೆ, ಇವಳು ಕಾಲಿಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಆತರ ಯಾರೋ ಶಾಪ್ ಮಾಡ್ತಾ ಇರ್ತಾರಲ್ಲ, ಅವ್ರು ನೋಡ್ಬಿಟ್ಟು ಮೇಡಮ್ ಇದೊಂಚೂರು ಹಾಕೊಳ್ಳಿ ಅಂತೆಲ್ಲ ಕೇಳಿ, ಹಂಗೆಲ್ಲ ಅವ್ರನ್ನ ಮಾತಾಡ್ಸಿ ಪರಿಚಯ ಮಾಡ್ಕೊಂಡು ಅವ್ರ ಜೊತೆ ಒಂಚೂರು ಪಾರ್ಟಿ ಗಿಟ್ಟಿನ ಮಾಡಿ ಆಮೇಲೆ ಅವ್ರ ಕಾಲ್ಗೆ ಹಾಕ್ಸಿ ಅವೆಲ್ಲ ನೋಡಿ ತಗೊಂಡ್ಬಂದಿರೋದು. ಇಷ್ಟು ಕಷ್ಟಪಟ್ಟು ಹಿಂಗ್ ಗೊತ್ತಾ, ನಿಂಗೋಸ್ಕರ ನಾನು ಪಾರ್ಟಿ ಎಲ್ಲ ಮಾಡಿ ಕೆಲವು ನಂಗೆ ಫ್ರೆಂಡ್ ಆಗ್ಬಿಟ್ರೆ ನಾನೇ ಮಾಡ್ಲೆ. ಅದೇ ನಾನು ಅಲ್ಲಿಲ್ಲ ಅಂತ ನಿಂಗೆ ಇಷ್ಟ ಬಂದಂಗ್ ಮಾಡಿದ್ಯಾ. ಲೇ, ಇಷ್ಟು ತೊಂದಿದ್ದೀನಿ, ಅದಕ್ಕೇನ್ ಖುಷಿ ಇಲ್ಲ, ಏನೋ ಇಟ್ಕೊಂಡಿಲ್ಲ ಪಾಯಿಂಟ್. ನಾವ್ ಅಷ್ಟೇ ಆದ್ರೂ ಬಿಡು, ಏನೋ ಹೋಗ್ಲಿ ಅಂತ ಬಿಟ್ಟಿದೀನಿ. ಮರ್ತೋಗ್ಬಿಟ್ಟಿದ್ದೆ, ಇದು ಎಷ್ಟು ಕ್ಯೂಟ್ ಆಗಿದೆ ಅಂತಂದ್ರೆ, ನಾವು ಈ ಕ್ರಾಕ್ಸ್ ಗೆ ಹಾಕೋತೀವಿ ನೋಡಿ, ಇದನ್ನೇನಂತ ಬಡ್ಸ್.
ಬಡ್ಸ್ ತುಂಬಾ ಕ್ಯೂಟ್ ಆಗಿರುವಂತ ಬಡ್ಸ್ ಎಲ್ಲ ಕ್ಲೋಸ್ ಅಪ್ ಶಾರ್ಟ್ಸ್ ಅಲ್ಲಿ ಬರುತ್ತೆ ನೋಡಿ. ಗೂಚಿ ಅಂತೆ, ಮತ್ ಮಿನಿಯನ್ಸ್, ಸ್ಮೈಲೀಸ್, ಇದರ ಎಲ್ಲ ಇರುವಂತಹ ಕ್ರಾಕ್ಸ್ ಗೆ ಹಾಕೊಳ್ಳೋ ಅಂತ ಬಡ್ಸ್. ಆಕ್ಚುಲಿ ಇಲ್ಲಿ ನೋಡಿದೀನಿ, ಕ್ರಾಕ್ಸ್ ಶಾಪ್ ಗೆ ಹೋಗಿ ಡೈರೆಕ್ಟ್ ಆಗಿ ಹೊರನಲ್ಲಿ ಅಲ್ಲೆಲ್ಲ ಹೋಗಿ ನೋಡಿದೀನಿ, ಇದಾವೆ. ಇಷ್ಟೊಂದು ಕಲೆಕ್ಷನ್ ಇರ್ಲಿಲ್ಲ ಅಂಡ್ ಯಾವ್ದೇ ಕಾರಣಕ್ಕೂ ಇಷ್ಟು ಚೀಪ್ ಆಗಿ ಸಿಗ್ತಾ ಇರ್ಲಿಲ್ಲ. ಆಕ್ಚುಲಿ US ಅಲ್ಲಿ ನಂಗೆ ಕಮ್ಮಿಗೆ ಸಿಕ್ತು. ಇಲ್ಲಿ ಏನ್ ಎಕ್ಸ್ಪೆನ್ಸಿವ್ ಅದು, ಇವು ಭಗವಂತ. ಕ್ರಾಕ್ಸ್ ಮೇಲೆ ಹಾಕೊಳಕ್ ಸಿಗತ್ತೆ, ಏನೋ ಇವಳಿಗೆ ಇಷ್ಟ ಸರಿ ಅಂತ ಒಂದ್ಸರಿ ತಗೊಂಬರಕ್ ಹೋದೆ, ಸಿಕ್ಕಾಬಿಟ್ಟು ಎಕ್ಸ್ಪೆನ್ಸಿವ್ ಇತ್ತು. US ಅಲ್ಲಿ ಆಕ್ಚುಲಿ ಕಮ್ಮಿಗಿತ್ತು, ಬಟ್ ಅಗೇನ್ ಕಮ್ಮಿಗಿತ್ತು ಅಂತ ಜಾಸ್ತಿ ತಗೊಂಡ್ಬಿಟ್ಟಿದೀನಿ. ಯಾಕೆ ಹೇಳಿ? ಫ್ಯಾನ್ಸ್. ಏನ ಇಲ್ಲ, ನಿನ್ಗೆ ಯಾವ್ದು ಬೇಕೋ ತಗೋ, ಮಿಕ್ಕಿದ್ ಫ್ಯಾನ್ಸ್. ನಂದು ತುಂಬಾ ಇದಾವೆ, ನಾನು ಎಲ್ಲೋ ಕ್ರಾಕ್ಸ್ ಹಾಕೋತೀನಿ ನಾನು. ಆಯ್ತು, ನೆಕ್ಸ್ಟ್ ಅದಕ್ಕೆ ಮಾರ್ಕ್ಸ್ ಹೇಳ್ಬಿಡ್ತೀನಿ ಆ ಬಡ್ಸ್ ಗೆ. ಏನ್ ಬಡ್ಸ್ ಅಂದ್ರೆ ಅದು ಚಪ್ಪಲಿಗೆ ಸೇರ್ಬಿಡುತ್ತೆ ಕಣೆ. ಚಪ್ಪಲಿಗೆ ಸೇರ್ಬಿಡುತ್ತೆ, ಬಟ್ ಇಟ್ಸ್ 10 on 10 ಮಾ. ಆಯ್ತಮ್ಮ, 10 on 10. ನೆಕ್ಸ್ಟ್ ಕ್ಯಾಟಗರಿ ಬಂದು ಮೇಕಪ್ ಎಸೆನ್ಷಿಯಲ್ಸ್. ಮೇಕಪ್ ಮಾಡ್ಕೊಳಕ್ ಏನ್ ಬೇಕು ಹೇಳಿ? ಮೇಕಪ್ ಬ್ರಷ್. ಆಕ್ಚುಲಿ ಫಸ್ಟ್ ಹೇಳ್ತೀನಿ, ಇದು ನಂಗೆ ತೋರ್ಸ್ದಂಗ್ ತಂದಿರೋದು. ಇದ್ರ ಬಗ್ಗೆ ನಂಗೆ ಗಂಧ ಗಾಳಿ ಗೊತ್ತಿಲ್ಲ ನೆಟ್ಟಿಗೆ. ಏನ್ ಇಷ್ಟ ಆಯ್ತು ಅಂತ ಹೇಳಿ, ಇಷ್ಟ ಆಗಿಲ್ಲ ಇಷ್ಟ ಆಗಿಲ್ಲ ಅಂತ ಹೇಳಿ. ಇಷ್ಟ ಆಯ್ತು, ಇಷ್ಟ ಆಯ್ತು. ಕೊಡ್ತೀನಿ ಅಂತಲ್ಲ ಕಣೆ, ಸೀರಿಯಸ್ ಆಗಿ ಕೇಳ್ತಾ ಇದೀನಿ. ನಿಜ ಇಷ್ಟ ಆಯ್ತು. ಯಾಕಂತಂದ್ರೆ ನಾನು ಇತ್ತೀಚೆಗೆ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋದು ಕಮ್ಮಿನೇ ಆಗಿದ್ದೆ, ಬಟ್ ನನ್ ಬ್ರಷಸ್ ಎಲ್ಲ ಹೋಗ್ಬಿಟ್ಟಿದೆ. ನಾನು ಹೊಸ ತಗೋಬೇಕು ಅಂತ ಇತ್ತು, ಆದ್ರೆ ನೀನು ಅಮೆರಿಕ ಇಂದ ತಗೊಂಡ್ಬರ್ತೀಯ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾನು. ಸೊ ಇಲ್ಲಿ ಫುಲ್ ಫೌಂಡೇಶನ್ ಬ್ರಷ್, ಪೌಡರ್ ಬ್ರಷ್, ಬ್ಲಶ್ ಬ್ರಷ್ ಎಲ್ಲ ಇದೆ, ಆಂಗಲ್ಡ್ ಬ್ರಷ್ ಎಲ್ಲ ಇದೆ. ಈ ಕಡೆ ನಾನು ನೋಡ್ತಿದ್ದೀನಿ ಎಲ್ಲ ಹಂಗೆ. ಇಲ್ಲಿ ನೋಡಿ, ಇಲ್ಲಿ. ಆಮೇಲೆ ಇದು ಬಂದು ಬ್ಲೆಂಡಿಂಗ್ ಬ್ರಷ್. ನೀವು ಫೌಂಡೇಶನ್ ಹಾಕೊಂಡಿರ್ತೀರಲ್ವಾ, ಫೌಂಡೇಶನ್ ಅಥವಾ ಲಿಕ್ವಿಡ್ ಫೌಂಡೇಶನ್ ಅದು ಆತರ, ಅದನ್ನ ಬ್ಲೆಂಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಬ್ರಷ್. ಸೊ ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಪ್ರೀಮಿಯಂ ಆಗಿದೆ ಮೇಕಪ್ ಬ್ರಷ್. ಅಲ್ಲ ಬಂಡೆ, ನನ್ಗೆ ಐ ಲ್ಯಾಶಸ್ ಕಮ್ಮಿ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು ನಿನಗೆ? ಕಮ್ಮಿನೋ ಜಾಸ್ತಿನೋ ಎಲ್ಲ ಹೆಣ್ಮಕ್ಳು ಹಾಕೋತಾನೆ, ಅದಕ್ಕೆ. ಇಲ್ಲಿ ನೋಡಿ, ಫುಲ್ಲು ದೊಡ್ಡದು, ಚಿಕ್ಕದು, ಮೀಡಿಯಂ ಸೈಜ್ ಎಲ್ಲ ಸೈಜ್ ಇರುವಂತ ಮೆನು ಲ್ಯಾಶಸ್ ತಗೊಂಡ್ ಬಂದಿದ್ದಾನೆ. ಸೊ ಇಲ್ಲೇ ಗಮ್ ಇರುತ್ತೆ, ಗಮ್ಮು ಪ್ಲಸ್ ಲ್ಯಾಶಸ್. ಸೊ ಇದನ್ನ ಹಾಕೊಂಡ್ರೆ ನನ್ ಕಣ್ಣು ತುಂಬಾ ಚೆನ್ನಾಗ್ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ. ಸೊ ಅದು ಇದೆಲ್ಲ ಆಕ್ಚುಲಿ ಸಖತ್ ಕಮ್ಮಿಗೆ ಸಿಕ್ತು ಚಿನ್ನ. ಅದು ಸ್ಪೆಷಲಿ ಐಲ್ಯಾಶ್ ಅಂತ ಇದೆಯಲ್ಲ, ಅಲ್ಲಿ ಇಡೀ US ಅಲ್ಲಿ $5 ಸ್ಟೋರ್ ಅಂತ ಇದೆ. $5 ಅಥವಾ $10 ಸ್ಟೋರ್ ಅಂತ. ಅಂದ್ರೆ ನೀ ಅಲ್ಲಿ ಏನೇ ತಗೊಂಡ್ರು ಬರೀ $5 ಇಲ್ಲ $10 ಅಂತ. ನಾನ್ ಯೂಶಲಿ ಅಲ್ಲಿ ಏನೋ ಎಲ್ಲರೂ ಚಾಕ್ಲೇಟ್ ಕೇಳಿದಲ್ಲ, ಚಾಕ್ಲೇಟ್ಗೆ ಅದಕ್ಕೆ ಅಂತ ಹೋದೆ, ಅಲ್ಲಿ ಇದ್ ಕಾಣಿಸ್ಬಿಡ್ತು. ಇದ್ಯಾ ಅಂದ್ರೆ ಅಲ್ಲಿ ಯೂಶಲಿ ಅದ್ ಹೆಂಗೆ ಅಂದ್ರೆ ಸೂಪರ್ ಮಾರ್ಕೆಟ್ ತರ, ಈ ಪೆಪ್ಸಿ, ಕೋಲಾ, ಆಮೇಲೆ ಚಾಕ್ಲೇಟ್ಸ್ ಅದು ಇದೆಲ್ಲ ಅಲ್ಲಿ ಇದ್ ಕಾಣಿಸ್ತು. ಇದೇನಪ್ಪ $5 ಇದೆಯಾ ಅಂತ ಪಕ್ಕದಲ್ಲಿ ಹೋಗಿ ಕೇಳಿದ್ರೆ 500 ಅಂದಿದ್ರು. ಬರೀ $5. ಒಂದ್ $5 ಒಂದ್ $10 ಆತರ ಏನೋ ಇದೆ. ಅದು ಐಲ್ಯಾಶ್ ಮಾತ್ರ ಅಲ್ಲಿ ತಂದಿದ್ದದು, ಸಖತ್ ಚೀಪ್ ಆಗಿ ಸಿಗ್ತದೆ. ಆಕ್ಚುಲಿ ನೀವು ಅಷ್ಟೇ US ಹೋದಾಗ ಮರಿಬೇಡಿ, $10 ಶಾಪ್, $5. ಆಕ್ಚುಲಿ ಒಂದ್ ಜಮಾನದಲ್ಲಿ ಬರೀ $1 ಅಂತ ಇತ್ತಂತೆ, $1 ಶಾಪ್ ಅಂತ ಇತ್ತಂತೆ. ಈಗ ಅದೇನು ಇನ್ಫ್ಲೇಷನ್ ಇಂದ ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ಸೊ ಈಗ $5, $10 ಶಾಪ್ ಆಗಿದೆ. US ಹೋದಾಗ ಮರಿಬೇಡಿ, ಸಖತ್ ಏನೋ ಮಜವಾಗಿರೋದು ಸಿಗತ್ತೆ ಅಲ್ಲಿ. ಸೊ ಅಂಡ್ ಇದು ರಿಯೂಸಬಲ್ ಲ್ಯಾಶಸ್ ಇದು. ಅಂಡ್ ಐ ಮಸ್ಟ್ ಟೆಲ್, ಇಟ್ಸ್ ಪ್ಯಾರಾಬೆನ್ ಫ್ರೀ ಮತ್ತೆ ಕ್ರಿಯಾಲಿಟಿ ಫ್ರೀ. ಆಮೇಲೆ ತಾಯಿನೇ ಗೊತ್ತಿಲ್ಲ, ಸುಮ್ನೆ ಹಂಗೆ ಇದೆಲ್ಲ ನಾನೇನ್ ನಿಜ ಇಲ್ಲ, ಕಮ್ಮಿಗಿತ್ತು ಅಂತ ತಂದ್ಬಿಟ್ಟೆ ಅದೊಂದನ್ನ. ಬಟ್ ಇದ್ರಲ್ಲಿ ಅದೇ ನಾನು ಅವಾಗ್ಲೇ ಹೇಳ್ದಂಗೆ, ನಿಮ್ಗೆ ದಪ್ಪ ಬೇಕಾ, ಸಣ್ಣ ಬೇಕಾ, ಆ ತರ ನ್ಯಾಚುರಲ್ ಲುಕ್ ಆ ತರದೆಲ್ಲ ಇರುವಂತ ಲ್ಯಾಶಸ್. ಸೊ ಇದು ಬಂದು ನಿಮ್ಗೆ ಕಾಂಟೋರ್ ಮತ್ತೆ ಅದು ಏನ್ ಗೊತ್ತಾ, ಅದು ಒಂದ್ರಲ್ಲೇ ಎಲ್ಲ ಇತ್ತು, ಅದಕ್ಕೆ ಅದನ್ನ ತಂದೆ. ಇದರಲ್ಲಿ ಇದು ಯಾವ್ದು ಗೊತ್ತಾ, ಮರ್ತೋಯ್ತಲ್ಲ ಚಿನ್ನ, ಚೆ ಮರ್ತೋಗ್ಬಿಟ್ಟಿಯಾ? ಇಲ್ಲ ಅಂದ್ರೆ ಇಡೀ US ಅಲ್ಲಿ ಬರೀ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಒಂದ್ ಕಡೆ ಇಟ್ಟಿರ್ತಾರ್ರಿ. ಇಡೀ US ಅಲ್ಲಿ ಹೆಣ್ಮಕ್ಳದ್ ಎಲ್ಲಾ ಬ್ಯೂಟಿ ಪ್ರಾಡಕ್ಟ್ಸ್ ಒಂದು ಇದ್ರಲ್ಲಿ ಇಟ್ಟಿರ್ತಾರೆ. ಬಾತ್ ಅಂಡ್ ಕ್ಯೂನ ಬೇದ್ ನೆನ್ಸ್ಕೊಂಡಿ, ಇಡೀ US ಅಲ್ಲಿ ಎಲ್ಲಾ ಕಡೆ ಸಿಗತ್ತದು, ಎಲ್ಲಾ ಕಡೆನೂ ಬ್ರಾಂಚ್ ಇದೆ. ಏನೊಂದ್ ಮರ್ತೋಗ್ಬಿಟ್ಟಿದೀನಿ. US ಸಿಟಿಸನ್ಸ್ ಆರ್ ನಮ್ಮ H1B ವೀಸಾ ಹೋಲ್ಡರ್ಸ್ ಏನೋ ರೈಸ್ ಹೆಲ್ಪ್ ಮೀ, ನನಗೆ ನೆನ್ಪಾಗ್ತಲ್ಲ, ಅದನ್ನ ಕಮೆಂಟ್ ಮಾಡಿ. ಬರೀ ಈ ಬ್ಯೂಟಿ ಐಟಮ್ಸ್ ಸಿಗತ್ತೆ ಅದ್ರಲ್ಲಿ, ಅಲ್ಲಿ ತಂದಿದ್ದದು ಯಾವ್ದು ಅಂತ ನೆನ್ಪಾಗ್ತಾ ಇಲ್ಲ. ಸೊ ಇದಂತೂ ಇದು ಕಲರ್ ಕರೆಕ್ಷನ್ಸ್, ಕಾಂಟೋರ್, ಹೈಲೈಟರ್ ಇದೆಲ್ಲ ಒಂದೇ ಇದ್ರಲ್ಲಿ ನಾನು ಸಪರೇಟ್ ಆಗಿ ತಗೊಂಡ್ ಹೋಗ್ತೀನಲ್ವಾ, ಅದೆಲ್ಲ ಸಪರೇಟ್ ತಗೊಂಡು ಹೋಗೋ ಅವಶ್ಯಕತೆನೇ ಇಲ್ಲ. ಒಂದೇ ಪೆನ್ ಅಲ್ಲಿ ಎಲ್ಲ ಬರುತ್ತೆ, ಕಲರ್ ಕರೆಕ್ಟರ್, ಹೈಲೈಟರ್, ಏನು ಫೌಂಡೇಶನ್. ಹೆಲ್ಪ್ ಆಗುತ್ತೆ ನಿಂಗೆ, ಖಂಡಿತ ಹೆಲ್ಪ್ ಆಗುತ್ತೆ. ಇಷ್ಟ ಆಯ್ತಾ? ಸೊ ಬ್ರಷ್ ಈ ಒಂದು ಸ್ಟಿಕ್ ಇಟ್ಕೊಂಡು ಹೋಗ್ಬಿಟ್ರೆ ನನ್ ಮೇಕಪ್. ಚಿನ್ನ ಗ್ರೀನ್ ಕಲರ್ ಏನಕ್ಕೆ ಹಾಕೋತಾರೆ ಎಲ್ಲರೂ? ರೆಡ್ನೆಸ್ ಇರುತ್ತಲ್ಲ, ಅದನ್ನ ಕರೆಕ್ಟ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಇದು ಲೈನರ್. ಹಾಗೆ ಇದು ಬಂದು
ಲಿಪ್ಸ್ಟಿಕ್ ಹ್ಮ್ ಲಿಪ್ಸ್ಟಿಕ್ ಆಮೇಲೆ ಇದು ಅದೇನೋ ತುಂಬಾ ಚೆನ್ನಾಗಿದೆ ಅಂತ ಜನ ಅದೇನೋ ಮ್ಯಾಟ್ ಗೀಟ್ ಅದೇನೋ ಇದೆ ನೋಡೋದ್ರಲ್ಲಿ ಇದು ಮ್ಯಾಟ್ ಫಿನಿಶಿಂಗ್ ಚೆನ್ನಾಗಿರುತ್ತಂತೆ ಅದು. ಹಾಕೊಂಡ್ ನೋಡ್ಲಾ ಓಪನ್ ಮಾಡ್ಲಾ ನಿನಗೆ ತಂದಿರೋದು ಮಾಡು. ಆಮೇಲೆ? ಬ್ಯಾಗ್ ತೆಗಿಲ್ಲ ಅಂತನ ಇವಾಗ ತೆಗಿಲ್ಲ ಅಂತ. ಇದು ಬಂದು ಕಮ್ಮಿ ಕಣ್ಣಿಗೆ ಬರ್ಕೊಳಕ್ ಸ್ಕೆಚ್ ಪೆನ್. ಐಬ್ರೋಸ್ ಬರ್ಕೊಳ್ಳೋಂತ ಸ್ಕೆಚ್ ಪೆನ್ನು ಐ ಸ್ಟ್ರೋಕ್. ಸೊ ಇದು ಲೈನರ್, ಇದು ಸ್ಟ್ರೋಕ್, ಇದು ಲಿಪ್ಸ್ಟಿಕ್. ಸೊ ಇಷ್ಟು. ನಮಗ್ ಗಡ್ಡ ಮೀಸ ಎಲ್ಲಿದೆ ಪಾಂಡೆ? ಇದನ್ನ ತಗೊಂಡ್ ಬಂದಿದ್ಯಾ ಗಡ್ಡ ಮೀಸ ಬರ್ಕೊಳಕ? ಸರಿ ಅಲ್ಲ ನಿಂಗೆ ಲಾಸ್ಟ್ ಟೈಮ್ ಏನೋ ಅಪ್ಪರ್ ಲಿಪ್ ಮಾಡ್ಸಿಲ್ಲ ಅಂದ್ಯಲ್ಲ, ಮೀಸೆ ಇದ್ರೆ ಅದಕ್ಕೆ ಬೇಕಾಗುತ್ತೆ ಅಂತ. ಇದು ನನಗ್ ಗ್ರೇ ಹೇರ್ ಬಂದಿಲ್ಲ. ಗ್ರೇ ಹೇರ್ ಕ್ವಿಕ್ ಗ್ರೇ ಹೇರ್ ಟಚ್ ಅಪ್. ನೀನೇ ಏನೋ ಅಂತ ಇದ್ಯಲ್ಲ, ಬೆಳ್ಳಿಗೆ ಏನೋ ಬಂದಿದೆ ಅಂತ ಇದ್ಯಲ್ಲೇ. ನಂಗ್ ಬಂದಿಲ್ಲ. ಅದ್ ಯಾವ್ದೋ ಒಂದೇನ್ ಬಂದಿದೆ ಅಂತ ಇದ್ದೆ. ಅದೇ ತಗೊಂಡ್ ಬಂದೆ ಅದನ್ನ. ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ನಾನು ಆಕ್ಚುಲಿ ಒಂದ್ಸಲಿ ಕರೆಕ್ಟ್ ಆಗಿ ಶೇವ್ ಮಾಡಿರಲ್ಲ, ಇಲ್ಲೆಲ್ಲ ಕೆಳಗಾಗಿರುತ್ತೆ ಇಲ್ಲೆಲ್ಲ ಮೇಲಾಗಿರುತ್ತೆ, ಅವಾಗ ಅದನ್ನ ನೀಟಾಗಿ ಲೈನ್ ಬರ್ಕೊಳ್ಳೋ ತರ ಅಂತ ಅದಕ್ಕೋಸ್ಕರ ತಂದಿರೋದು. ನಿನ್ಗೇನಲ್ಲ, ಡೋಂಟ್ ವರಿ, ಓಕೆನಾ? ಓಕೆ, ನೆಕ್ಸ್ಟ್ ಏನ್ ತೋರಿಸ್ತಾ ಇದ್ಯಾ? ಸನ್ಸ್ಕ್ರೀನ್ ಸ್ಪ್ರೇ. ಹೌದು. ಡಿಯೋಡ್ರೆಂಟ್ ಅಂಡ್ ಸ್ವೆಟ್ ಕಂಟ್ರೋಲ್ದು. ಓಕೆ. ಕಾಲು ಒಡೆದಾಗ ಒಡಿಲೂಬಾರ್ದು, ವಾಸನೆನೂ ಬರಬಾರ್ದು ಅಂತ ಹಾಕೊಳ್ಳೋ ಸ್ಪ್ರೇ ಅದು. ಶೂ ಹಾಕೊಳ್ಳೋಕಿಂತ ಮುಂಚೆ ಹಾಕೊಳ್ಳೋದು ಅದು. ನೈಸ್. ಆ ತರ ಸ್ಪ್ರೇನ ಇಲ್ಲಿ ನೋಡಿರ್ಲಿಲ್ಲ ಆಕ್ಚುಲಿ. ಅವೀನೋ ಅಂತ ಇಟ್ಸ್ ವೆರಿ 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 ಫೇಮಸ್ ಕ್ರೀಮ್, ಬಾಡಿ ಲೋಷನ್ ಅದು. ಹೀಲ್ ಬಾಮ್. ಕಾಲ್ ಒಡೆದಿರುತ್ತಲ್ವಾ, ಈ ಅಂಡರ್ ಆರ್ಮ್ದೆಲ್ಲ ಬರುತ್ತಲ್ಲ, ಆ ತರ ಕಾಲ್ ಒಡೆದಿರೋದು ಇಲ್ಲಿದೆ. ಆ ತರದ್ದು. ನನ್ಗೆ ಸಮ್ಮರ್ ಅಲ್ಲಂತೂ ಕಾಲ್ ಹೊಡಿತಾ ಇರುತ್ತೆ. ಸಮ್ಮರ್ ಅಲ್ಲಿ ಎಲ್ಲಾ ಟೈಮು ಹೊಡಿತಾ ಇರುತ್ತೆ ನಿನಗೆ. ಇದೆಂತ ಇದು? ಓಕೆ, ಅದು ಏನು ಅಂದ್ರೆ ತಲೆಗೆ ಮಿಸ್ಟ್. ಅಂದ್ರೆ ಕೂದ್ಲು ಒಂದೊಂದ್ಸಲಿ ಬೆವರಾಗಿ ವಾಸನೆ ಬಂದ್ಬಿಡುತ್ತೆ, ಗೊತ್ತಾ? ಸೊ ತಲೆಗೆ ಹಾಕೊಂಡ್ರೆ ಗಮ್ ಇದ್ಬೇಕು. ಹಾಕೊಂಡ್ ನೋಡು, ತಲೆಗೆ ಯಾವಾಗಲೂ ಗಮ್ ಅಂತ ಇರುತ್ತೆ ಅದು. ಅಂಡ್ ಅದ್ರೊಳಗಡೆ ರೋಸ್ ಮೆರಿ ಆಯಿಲ್ ಅದು ಇದೆಲ್ಲ ಇದೆ. ಸೊ ಕೂದ್ಲು ಒಳ್ಳೇದು ಕೂಡ. ಅಂಡ್ ಹೇರ್ ಪರ್ಫ್ಯೂಮ್ ತರ ಅದು. ಗಮ್ಮಂತಿದೆ. ಹೇರ್ ಮಿಸ್ಟ್ ಅಂಡ್ ಮೈಲ್ಡ್ ಆಗಿದೆ. ಮೈಲ್ಡ್ ಆಗಿ ನಾನ್ ತರೋದೆಲ್ಲ ಮೈಲ್ಡ್. ನನ್ನ ಲೈಫ್ ಅಲ್ಲಿ ಒಂದೇ ವೈಲ್ಡ್, ದಟ್ ಈಸ್ ಯು. ಈ ನನ್ನ ಮಕ್ಕಳು ಒಂದೊಂದಲ್ಲ. ನಾನು ಹೆಂಡತಿ ಸಿಕ್ಕಾಬಡೆ ವೈಲ್ಡ್. ಯಾವಾಗ ನೋಡ್ದೋ ಅಂತಲ್ಲ. ಹೌದಾ? ಹೌದು. ನನ್ ಪ್ರೀತಿನೇ ಕೊಡೋದು. ಈ ಕೆಲವು ಸಲ ಹಿಂಗ್ ಮುಟ್ಟಕ್ ಹೋಗಿಂತ ಮುಂಚೆ ಪ್ರಾಣಿಗಳು ಹಂಗೆಲ್ಲ ಮಾಡ್ತೀನಿ. ಹಂಗೆ ಮಾಡೋದು. ಯಾವಾಗ್ಲೂ ನೋಡ್ಕೋತೀನಿ ನಾನು. ಬಹಳ ಸಂತೋಷ. ಸರಿ, ನೆಕ್ಸ್ಟ್. ಹ್ಯಾಂಡ್ ಕ್ರೀಮ್. ಕೆಲವು ಸಲ ಬರೀ ಕೈ ಮಾತ್ರ ಹೊಡೆದಿರುತ್ತೆ. ನೀವು ಅಬ್ಸರ್ವ್ ಮಾಡಿಬೇಕಾರೆ ನನ್ ಕೈಯಲ್ಲೂ ಸ್ವಲ್ಪ ಹೊಡೆದಿದೆ ನೋಡಿ, ಎಲ್ಲ ಹೊಡೆದಿದೆ. ಈ ತರ ಹೊಡೆದಾಗ ಅಫ್ಕೋರ್ಸ್ ಸಮ್ಮರ್ಗೂ ಹೊಡಿಯುತ್ತೆ, ವಿಂಟರ್ಗೂ ಹೊಡಿಯುತ್ತೆ. ಆ ತರ ಹೊಡೆದಾಗ ಹ್ಯಾಂಡ್ ಕ್ರೀಮು ವಿತ್ ಎಸೆನ್ಸ್ ಆಫ್ ಸೋ ಮೆನಿ ಥಿಂಗ್ಸ್ ಕಮ್ಮಿ ಬೇಕಾದ್ರೆ ಹಚ್ಕೊಂಡು ನೋಡು. ನನ್ ಕೈ ಪಾತ್ರೆ ತೊಳ್ದು ಹೊಡೆದೋಗಿದೆ. ಪಾತ್ರೆ ತೊಳ್ದು ಅಂತ ಇಲ್ಲ ಅಂದ್ರೂ ಹೊಡಿಯುತ್ತೆ ಕಣೆ, ಯಾರಿಗಾದ್ರೂ ಹೊಡಿಯುತ್ತೆ. ಹೌದು, ಹೊಡಿಯುತ್ತೆ. ನೈಸ್. ಇಮಿಡಿಯೇಟ್ ಚೇಂಜಸ್ ಇರುತ್ತೆ ನೋಡು. ಏನ್ ಇಮಿಡಿಯೇಟ್ ಚೇಂಜಸ್? ಹೊಡೆದಿರೋದೆಲ್ಲ ಸರಿ ಹೊಟ್ಟಾಯ್ತಾ? ಜೀ ಬೂಂಬಾ ಹೊಡೆದಿರೋದೆಲ್ಲ ಮೈ ಆಗೋಯ್ತು. ಸರಿ, ಸಂತೋಷ. ನೆಕ್ಸ್ಟ್ ಸೋಪ್. ಅದೇನು ಅಂದ್ರೆ ಎಂತ ಟ್ಯಾನ್ ಆಗಿದ್ರು ಪಟ್ ಅಂತ ಹೋಗ್ಬಿಡುತ್ತೆ. ಪಿಗ್ಮೆಂಟೇಶನ್, ಅನ್ಇವನ್ ಸ್ಕಿನ್ ಟೋನಿಗೆ ಇದು ಇಲ್ಲಿ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಗರ್ ಸೋಪ್ ಸಿಗತ್ತೆ. ಘರ್ ಸೋಪ್. ಓಕೆ, ಆಯ್ತಾ? ಬ್ಯೂಟಿ ಎಸೆನ್ಷಿಯಲ್ಸ್ 10ಕ್ಕೆ ಎಷ್ಟು? 10ಕ್ಕೆ 8 ಇಲ್ಲ 7. ಇನ್ನೂ ನನಗೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಅಂತ, ಬಟ್ ನನಗ್ ತಿಳಿದಷ್ಟು ತಂದೀನಿ. ನಮ್ ತಾಯಣೆಗೂ ನನಗ್ ಗೊತ್ತಿಲ್ಲ ಇದ್ರಲ್ಲೆಲ್ಲ. ಬಟ್ ಪರವಾಗಿಲ್ಲ, ಹಾನೆಸ್ಟ್ ಒಪಿನಿಯನ್ 7 ಕೊಟ್ಟಿಯಾಳೆ. ಓಕೆ, ವೈ 7? ಇನ್ನು ಏನೇನೋ ಸಿಕ್ತಿತ್ತೇನೋ. ಇನ್ನು ಲೇ ನಿಮ್ ಅಜ್ಜಿ ಇನ್ನ ತೋರ್ಬೇಕಾಗಿರೋದಕ್ಕಲ್ಲ ಮಾರ್ಕ್ಸ್, ಏನು ಅಂತ ತಂದಿರೋದಕ್ಕೆ ಇನ್ನು ಏನಾದ್ರು ಸಿಕ್ತಿತ್ತೇನೋ. ಈಗ ತಂದಿರೋದಕ್ಕೆ ಮಾರ್ಕ್ಸ್ ಕಣೆ. ತಂದಿರೋದಕ್ಕೆ ಬೇಗ ಹೇಳು. ವ್ಲಾಗ್ 1 ಅವರ್ ಆಗುತ್ತೆ. ಇಷ್ಟ 9.5. 9.5. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಯಾಟಗರಿ ಬಂದು ವಾಚ್ಗಳು. ಕದಾಗಿದೆ ಕಲಕ. ಈ ಸ್ಟ್ರಾಪ್ ನನ್ನ ಹತ್ರ ಇರ್ಲಿಲ್ಲ. ಡಿಫ್ರೆಂಟ್ ಬಿಗ್ ಡಯಲ್ ಜಾತ್ರೆನೇ ಅದು. ಸೊ ಫಸ್ಟ್ ಇಲ್ಲಿ ನೋಡಿ, ಪಕ್ಷಿಗಳು. ಈ ಬೀಚ್ ಅಲ್ಲಿ ಮಾಡಿರುವಂತ ಪಕ್ಷಿಗಳು ಯುನೀಕ್ ಆಗಿದೆ. ನನ್ನ ಹತ್ರ ಈ ತರ ಇರ್ಲಿಲ್ಲ. ಪಾಂಡಾ ಚೈನ್ ಸಿಕ್ಕಾಪಡೆ ಕ್ಯೂಟ್ ಆಗಿದೆ. ಪಾಂಡೆ ಇದು ಪಾಂಡೆ ಇರೋದ್ರಿಂದ ಪಾಂಡಾನು ನಮ್ಗೆ ಸ್ವಲ್ಪ ರಿಲೇಟ್ ಆಗುತ್ತೆ ಅಂತ.